ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನಿವೃತ್ತ ಯೋಧರಿಂದ ಸ್ವದೇಶಿ ಜಾಗರಣ ಸೈಕಲ್ ಜಾಗೃತಿ ಜಾಥಾ ತಂಡದ ಸದಸ್ಯರು ಇಂದು ಪಟ್ಟಣಕ್ಕೆ ಆಗಮಿಸಿ ಕಾಕತೀಯ ಶಿಕ್ಷಣ ಸಂಸ್ಥೆಯ ವಸತಿ ನಿಲಯದ ಮಕ್ಕಳಿಗೆ ಜಾಗೃತಿ ಮೂಡಿಸಿ ಭಾರತೀಯ ಸೇನೆಯ ನಿವೃತ್ತ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಮಾತನಾಡಿದರು. ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಾಜಿ ಯೋಧರಿಂದ ಜನರಲ್ಲಿ ಸ್ವದೇಶಿ ವಸ್ತುಗಳ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಿವೃತ್ತ ಭಾರತೀಯ ಸೇನೆಯ ಯೋಧರೊಂದಿಗೆ ಬೆಂಗಳೂರಿನ ನೆಲಮಂಗಲದಿಂದ ಸೈಕಲ್ ಜಾಗೃತಿ ಜಾಥಾವನ್ನು ಪ್ರಾರಂಭಿಸಿ ರಾಜ್ಯದ 22 ಜಿಲ್ಲೆಗಳಲ್ಲಿ ಒಟ್ಟು 2650 ಕಿಲೋಮೀಟರ್ ದೂರವನ್ನು ಸೈಕಲ್ ಮೂಲಕ ಸಂಚರಿಸಿ ಮಾರ್ಗದಲ್ಲಿ ಬರುವ ತಾಲೂಕು ಹಾಗೂ ಗ್ರಾಮಗಳಲ್ಲಿನ ಜನರಿಗೆ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ವದೇಶಿ ವಸ್ತುಗಳ ಬಳಕೆಯಿಂದ ದೇಶದ ಬೆಳವಣಿಗೆಯಾಗುತ್ತದೆ ಎನ್ನುವ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಇನ್ನು 10 ದಿನಗಳಲ್ಲಿ 7 ಜಿಲ್ಲೆಗಳಲ್ಲಿ ಸಂಚರಿಸಿ ಮರಳಿ ಬೆಂಗಳೂರಿನಲ್ಲಿ ಜಾಗೃತಿ ಜಾಥಾ ಮುಗಿಸಲಾಗುವುದು. ನಮ್ಮ ದೇಶದಲ್ಲಿ ನಮ್ಮ ರೈತರು ಉತ್ಪಾದಿಸುವ ಆಹಾರ ಧಾನ್ಯಗಳನ್ನು ವಸ್ತುಗಳನ್ನು ಸ್ವದೇಶಿ ಉತ್ಪನ್ನಗಳನ್ನು ಬಳಸದೇ ಇದ್ದಲ್ಲಿ ನಮ್ಮ ರೈತರು ಕಾರ್ಮಿಕರು ಉದ್ಯೋಗವನ್ನು ಕಳೆದುಕೊಳ್ಳುತ್ತಾರೆ. ವಿದೇಶಿ ವಸ್ತುಗಳನ್ನು ಹೆಚ್ಚಾಗಿ ಬಳಸುವುದರಿಂದ ನಮ್ಮ ಸಂಪತ್ತು ವಿದೇಶಗಳಿಗೆ ಸೇರುತ್ತದೆ. ನಮ್ಮ ವಸ್ತುಗಳನ್ನು ಬಳಸಿ ನಮ್ಮ ಸಂಪತ್ತು ನಮ್ಮಲ್ಲಿ ಉಳಿಸಿಕೊಳ್ಳೋಣ ಎನ್ನುವ ಉದ್ದೇಶದಿಂದ ದೇಶದ ಪ್ರಧಾನಿಗಳು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯನ್ನು ನಮಗೆ ನೀಡಿದ್ದಾರೆ. ನಾವು ಹೋರಾಟದಿಂದ ಗಳಿಸಿದ ಸ್ವಾತಂತ್ರ್ಯದ ರಕ್ಷಣೆಗಾಗಿ ನಮ್ಮ ದೇಶದ ಗಡಿಯಲ್ಲಿ ಯೋಧರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಆದ್ದರಿಂದ ನಮಗೆ ಅಗತ್ಯವಿರುವ ವಸ್ತುಗಳನ್ನು ನಾವೇ ತಯಾರಿಸಿಕೊಂಡು ಬಳಸಿಕೊಳ್ಳೋಣ. ನಮ್ಮ RBI ರೂಪಿಸಿದ ಭಾರತ್ ಆ್ಯಪ್, ಭೀಮ್ ಆ್ಯಪ್ ಬಳಸೋಣ ಎಂದು ಕರೆ ನೀಡಿದರು. ನಿವೃತ್ತ ಉಪ ಕಾರ್ಯದರ್ಶಿ ರಮೇಶ್ ನರಸಿಂಹ, ನಿವೃತ್ತ ಭಾರತೀಯ ಸೇನೆಯ ಅಧಿಕಾರಿ ಕರ್ನಲ್ ಖಂಡಸ್ವಾಮಿ, ಕಮಾಂಡರ್ ನೀಲಕಂಠ, ಡಾಕ್ಟರ್ ಗೋಪಾಲಕೃಷ್ಣ ಪಿಳ್ಳೈ, ಕ್ಯಾಪ್ಟನ್ ಡಾಕ್ಟರ್ ನೆಡುನಚಿ ಜಿಯನ್. ಎಲ್ರಿಗೂ ನಮಸ್ಕಾರ. ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ, ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರ ಸಹಕಾರದಿಂದ ಈ ಸೈಕಲ್ ಯಾತ್ರೆ ನಾವು ಕೈಗೊಂಡಿದ್ದೇವೆ. 37 ದಿನ ಶುರು ಮಾಡಿದಾಗಲೇ ನಮ್ದು ಸ್ವಲ್ಪ ಕೆಲವರು ಇವತ್ತು ಜಾಯಿನ್ ಮಾಡೋಕ್ಕಾಗಲಿಲ್ಲ ನಮ್ಮ ಜೊತೆ ಕಾರಣಾಂತರದಿಂದ. 10 ಜನ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಮೂರೇ ಉದ್ದೇಶ: ನಮ್ಮ ಭಾರತದಲ್ಲಿ ಉತ್ಪನ್ನವಾಗುವಂತ ನಮ್ಮ ವಸ್ತುಗಳನ್ನು ನಾವು ಉಪಯೋಗಿಸ್ಬೇಕು. ಅದೇ ಮೈಸೂರು ಸ್ಯಾಂಡಲ್ ಸೋಪು, ದಂತಕಾಂತಿ ಟೂತ್ ಪೇಸ್ಟು, ಈ ಥರ ಬೇಕಾದಷ್ಟಿದೆ. ನೀವು ಅದನ್ನೇ ಯೋಚಿಸ್ತಾರೆ, ಬೇಕಾದಷ್ಟು ಸಿಗತ್ತೆ ನಿಮಗೆ. ಅಷ್ಟೇ ಅಲ್ಲ, ಮತ್ತೆ ನಮ್ಮ ರೈತರಿಗೆ ಉತ್ಪಾದನೆ ಮಾಡುವಂತ ಧಾನ್ಯಗಳು, ತರಕಾರಿಗಳು ಮತ್ತೆ ಹಣ್ಣುಗಳನ್ನ ಉಪಯೋಗಿಸ್ಬೇಕು. ಯಾಕಂದ್ರೆ ಈ ಪ್ರಾಂತದಲ್ಲಿ ಬೆಳೆಯುವಂತಹದ್ದು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಕೊಡುತ್ತೆ ಅಂತ ನಾವು ನಂಬ್ತೇವೆ. ಕೊನೆಯದಾಗಿ ನಮ್ಮ ಮಕ್ಕಳಲ್ಲಿ ನಾವು ನಮ್ಮ ಭಾರತೀಯ ಸಂಸ್ಕೃತ, ಯಾಕೆಂತ ಹೇಳಿದ್ರೆ ಬ್ರೆಜಿಲ್ನಲ್ಲಿ ಒಬ್ರು ನಮ್ಮ ಭಗವದ್ಗೀತಾ ಕಲಿತು ಅಲ್ಲಿ ಹರಡಿಸ್ತಿದ್ದಾರೆ. ಅದರಿಂದ ಅವ್ರಿಗೊಂದು ಪದ್ಮವಿಭೂಷಣ್ ಬಿರುದು ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರಬೇಕು. ಅಲ್ಲಿ ಆತರ ಆಗ್ಬೇಕಾದ್ರೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ನಾವು ಬೆಳೆಸ್ಬೇಕು. ಯಾಕಂದ್ರೆ ನಾವು ಪಶ್ಚಿಮ ಸಂಸ್ಕೃತಿಗಳಿಗೆ ನಾವು ಬಲಿ ಆಗ್ತಾ ಇದ್ದೀವಿ. ಸೊ ನಮ್ಮ ಸಂಸ್ಕೃತಿಯಿಂದ ನಮ್ಮ ಕುಟುಂಬದ ಒಗ್ಗಟ್ಟು, ನಾಡಿನ ಒಗ್ಗಟ್ಟು, ಈ 3 ವಿಷಯಗಳನ್ನೇ ಎಲ್ರಿಗೂ ತಲುಪಿಸ್ಬೇಕು ಅಂತ ಈ ಸೈಕಲ್ ಜಾತ್ರೆ ಕೈಗೊಂಡಿದ್ದೇವೆ. ಈ ಕರ್ನಾಟಕ ರಾಜ್ಯಾದ್ಯಂತ ನಾವು ಏನು ಸೈಕಲ್ ಜಾಥಾ ಹೊರಟಿದ್ದೇವೆ, ಒಂದು ಘೋಷವಾಕ್ಯವನ್ನ ಇಟ್ಕೊಂಡು ಸ್ವದೇಶಿ ಬಳಸಿ ದೇಶ ಬೆಳೆಸಿ ಅನ್ನುವಂತಹದ್ದು ಇವತ್ತು 27ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇನ್ನು 10 ದಿನಗಳು ಬಾಕಿ ಇದೆ ನಮಗೆ. ಸರಿಸುಮಾರು ಇಲ್ಲಿಯವರೆಗೆ ನಾವು 24 ಜಿಲ್ಲೆಗಳನ್ನ ನಾವು ಕ್ರಮಿಸಿ 100ಕ್ಕೂ ಹೆಚ್ಚು ತಾಲೂಕುಗಳ ಮೂಲಕ ಸಾವಿರಾರು ಹಳ್ಳಿಗಳನ್ನ ನಾವು ತಲುಪಿ ಇಲ್ಲಿಗೆ ಆಗಮಿಸಿದ್ದೇವೆ. ಮಾನ್ವಿಯಲ್ಲಿ ನಾವು ಈ ಕಾಕತೀಯ ವಿದ್ಯಾಸಂಸ್ಥೆ ಏನಿದೆ ಅಲ್ಲಿಗೆ ನಾವು ಬಂದಿದ್ದೇವೆ. ಮತ್ತು ಅಲ್ಲಿಯ ಆಡಳಿತ ವರ್ಗದವರು ಮತ್ತು ಇಲ್ಲಿಯ ಶಾಲೆಯ ಮಕ್ಕಳು ಮತ್ತು ಇಲ್ಲಿ ಪ್ರಾಂಶುಪಾಲರು, ಶಿಕ್ಷಕರು ಎಲ್ಲರೂ ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಇವತ್ತು ಈಗ 2600 ಕಿಲೋಮೀಟರ್ ಈಗಾಗಲೇ ನಾವು ಕ್ರಮಿಸಿದ್ದೇವೆ. ಇನ್ನು 7 ಜಿಲ್ಲೆಗಳನ್ನ ತಲುಪುವಂತಹದ್ದಿದೆ. ನಾವು ಇಂದು ಮುಂಜಾನೆ ರಾಯಚೂರನ್ನ ಬಿಟ್ಟು ಇಂದು ಸಂಜೆ ನಾವು ಸಿಂಧನೂರಿಗೆ ಹೋಗುವಂತವರಿದ್ದೇವೆ. ಮತ್ತಿನ್ನು 7 ಜಿಲ್ಲೆಗಳು ನಾವು ಕ್ರಮಿಸಬೇಕಾಗಿದೆ. ಅಂದ್ರೆ ಜನವರಿ 20ಕ್ಕೆ ಇದು ಮುಕ್ತಾಯಗೊಳ್ಳುತ್ತೆ. ಸಹಸ್ರನಾಮ ಮಿಯರ್ ಬಾಬು ಕಮಲಾಕರ್, ವಾಣಿಜ್ಯೋದ್ಯಮಿ ಹೇಮಂತ್ ಜಾಧವ್, ಸಿವಿಲ್ ಇಂಜಿನಿಯರ್ ಸಾಗರ್ ದೇವರಾಜ್ ಅವರ ತಂಡದಿಂದ ಸೈಕಲ್ ಜಾಥಾ ಮೂಲಕ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಎನ್ನುವ ಘೋಷವಾಕ್ಯದೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಡೆಯಿತು. ಕಾಕತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಗೋಡವರ್ತಿ ಸತ್ಯನಾರಾಯಣ, ಕಾರ್ಯದರ್ಶಿ ಜಿ ಶ್ರೀನಿವಾಸ್, ಸುಬ್ಬರಾವ್ ಚೌಧರಿ, ಉಪಾಧ್ಯಕ್ಷರಾದ ಪುಟ್ಟಪ್ರಸಾದ್, ಎಂಆರ್ ರಾಜು,
ಫಣಿಕುಮಾರ್, ನಾಗೇಶ್ವರರಾವ್, ದೊರೆಬಾಬು, ಬಿಟಿ ಸತ್ಯನಾರಾಯಣ, ಜಿ ಶ್ರೀನಿವಾಸ್, ಎಸ್ ರಮೇಶ್, ಪಂಡು, ಕಾಕತೀಯ ಶಾಲೆಯ ಮುಖ್ಯಗುರು ವೀರಭದ್ರಗೌಡ ಸೇರಿದಂತೆ ವಸತಿ ಶಾಲೆಯ ವಿದ್ಯಾರ್ಥಿಗಳು ಇದ್ದರು.